ಹಾಯ್, ಇವತ್ತು ನಾನು ಹುರಿದ ಅವಲಕ್ಕಿ ಮಾಡ್ತಾ ಇದ್ದೀನಿ. ಅಂದರೆ ಖಾರ ಉಪ್ಪು ಹಚ್ಚಿರ್ತಕ್ಕಂಥ ಅವಲಕ್ಕಿ, ಡ್ರೈ ಆಗಿರ್ತಕ್ಕಂಥದ್ದು. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಕರೆದಿದ್ದ ಅವಲಕ್ಕಿ ಮಾಡಲಿ. ಇದು ಖಾರ ಹಚ್ಚಿದ ಅವಲಕ್ಕಿಗೆ ನಾನು ಒಂದು 2 ಕಪ್ಪಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ. ಒಂದು 15 ಹಸಿಮೆಣಸಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಟ್ಲಷ್ಟು ಕರಿಬೇವು ತೊಗೊಂಡಿದ್ದೀನಿ. ನಂತರ ಒಂದು ಚಿಕ್ಕ ಬಟ್ಲಲ್ಲಿ 1 ಬಟ್ಲಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಒಂದು ಅರ್ಧ ಬಟ್ಲದಷ್ಟು ಬೆಳ್ಳುಳ್ಳಿನ ಸ್ವಲ್ಪ ತೊರಲ ಜಜ್ಜಿ ಇಟ್ಕೊಂಡಿದ್ದೀನಿ. ನಂತರ 1 ಟೀ ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಬೇಕಾಗುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ನಾನು 1 kgಯಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಈಗ ಬಾಣಲೆಗೆ ಒಂದು 100 ಗ್ರಾಮಷ್ಟು ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು ಬಿಸಿ ಆದ ನಂತರ ಎಲ್ಲ ತಿನಿಸುಗಳನ್ನ ಫ್ರೈ ಮಾಡಿ ತಕ್ಕೊಳ್ಬೇಕು. ಈಗ ನಾನು ಶೇಂಗಾ ಬೀಜ ಎಣ್ಣೆ ಹಾಕ್ಕೊಂಡು ಕರ್ಕೊಳ್ತಾ ಇದ್ದೀನಿ. ಈಗ ಶೇಂಗಾ ಬೀಜ ಆಗಿದೆ. ಅದನ್ನು ನಾನು ತೆಗೆದುಬಿಟ್ಟು ಅವಲಕ್ಕಿ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ಅದರಲ್ಲಿ ಎಣ್ಣೆ ಇದ್ದರೆ ನಾನು ಕೊನೆಯಲ್ಲಿ ಸ್ವಲ್ಪ ಎಣ್ಣೆ ಕಡಿಮೆ ಹಾಕ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಕರೆದಿರ್ತಕ್ಕಂಥ ಅವಲಕ್ಕಿನ ಎಲ್ಲ ದಿನಸುಗಳ ಮೇಲೆ ಅವಲಕ್ಕಿ ಮೇಲೇ ಡೈರೆಕ್ಟಾಗಿ ಹಾಕ್ಕೊಳ್ತೀನಿ. ನಂತರ ಕಡಲೆ ಹುರ್ಗಡ್ಲೆ ಅದನ್ನು ಹಾಕ್ತೀನಿ. ಈಗ ಕರಿಬೇವನ್ನ ಹಸಿಮೆಣಸಿನಕಾಯಿ ಈಗ ಫ್ಲೇವರ್ಗೋಸ್ಕರ ಒಂದು 3 ಒಣಮೆಣಸಿಕಾಯಿ, ಬ್ಯಾಡಗಿ ಮೆಣಸಿಕಾಯಿ ತುಂಡು ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಮೆಣಸಿಕಾಯಿ ಸಹಿತ ಆಗಿದೆ. ಅದನ್ನು ನಾನು ಹಾಕ್ಕೊಳ್ತೀನಿ. ಈಗ ಬೆಳ್ಳುಳ್ಳಿ ಚೆನ್ನಾಗಿ ಗರಿ ಆಗೋವರೆಗೂ ಫ್ರೈ ಮಾಡಬೇಕು. ಈ ಥರ ಹೊಂಬಣ್ಣ ಹಾಕಿದೆ. ಈಗ ನಾನು ತಕ್ಕೊಳ್ತಾ ಇದ್ದೀನಿ. ಈಗ ಸ್ಟವ್ ಆಫ್ ಮಾಡಿಕೊಂಡು 1 ಟೀ ಸ್ಪೂನಷ್ಟು 1.5 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೋಬೇಕು. ಒಂದು ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಳ್ಬೇಕು. ಇದು ಆಪ್ಷನಲ್ಲು. ಹಾಕ್ಕೊಂಡು ನಂತರ ಸ್ವಲ್ಪ ಎಷ್ಟು ರುಚಿಗೆ ಬೇಕೋ ಅಷ್ಟನ್ನು ಉಪ್ಪು ಹಾಕ್ಕೋಬೇಕು. ಈ ಸಕ್ಕರೆಯನ್ನು ನಾನು ಅವಲಕ್ಕಿ ಮೇಲೆ ಉದುರಿಸ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು. ನಂತರ ಇದನ್ನು ಎಲ್ಲ ಅವಲಕ್ಕಿಗೆ ಈ ಥರ ಸ್ಪ್ರೆಡ್ ಮಾಡ್ಕೊಂಡು ಹಾಕ್ಕೊಂಡು ಕಲಿಸ್ಕೋಬೇಕು. ಈ ಥರ ಕಲಸಿದಾದ್ಮೇಲೆ ಸ್ವಲ್ಪ ಅವಲಕ್ಕಿನ ಮುಂಚೆನಾದರೂ ಒಂದು 2 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಇಲ್ಲದಿದ್ದರೆ ಈ ಥರ ಅರ ಹಾಕಿದ್ಮೇಲೆ ದಿನಸೆಲ್ಲ ಹಾಕಿದ್ಮೇಲೆ ಒಂದು 5ರಿಂದ 10 ನಿಮಿಷ ಕಂಟಿನ್ಯೂಸಾಗಿ ಕೈ ಆಡಿಸ್ಬೇಕು. ಬಿಡಬಾರ್ದು ಕೈ ಆಡಿಸೋದನ್ನು, ಇಲ್ಲಾಂದರೆ ಅವಲಕ್ಕಿ ಹೊತ್ತೋಗ್ಬಿಡ್ತದೆ. ಈ ಥರ ಕೈ ಆಡಿಸ್ಕೊಂಡು ಇದನ್ನು ಮಾಡ್ಕೋಬೇಕು. ಇಲ್ಲ ಅಂದರೆ ಓವೆನಲ್ಲಿ 1.5 ನಿಮಿಷ ಇಟ್ಕೊಂಡು ಬಿಸಿ ಮಾಡ್ಕೊಂಡು ತಕ್ಕೊಂಡು ಖಾರ ಹಚ್ಚಬೇಕು. ಈಗ ಅವಲಕ್ಕಿ, ಖಾರ ಹಚ್ಚಿದ ಅವಲಕ್ಕಿ ರೆಡಿಯಾಗಿದೆ. ಇದಕ್ಕೆ ಮೊಸರು ಹಾಕ್ಕೊಂಡು ತಿನ್ಬೋದು. ಬೇಡ ಅಂದರೆ ಈರುಳ್ಳಿ ಮತ್ತು ಟೊಮೊಟೊ, ಕೊತ್ತಂಬರಿ ಹಾಕ್ಕೊಂಡು ತೊಗೊಳ್ಬೋದು. ಸಂಜೆ ಸ್ನ್ಯಾಕ್ಸಿಗೆ ಸಖತ್ತಾಗಿರುತ್ತೆ. ನೀವು ಮನೇಲಿ ಹೀಗೆ ಮಾಡಿ ಟೇಸ್ಟ್ ಮಾಡಿ ನೋಡಿ.
ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು.